ನಮಗೆ ನಿಮ್ಮ ಮೇಲೆ ಸ್ವಲ್ಪ ಅಸಮಾಧಾನ ಇದೆ. ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಕಾಲೇಜಲ್ಲೂ ಕೂಡ ಇಬ್ರು ಯಾವಾಗಲೂ ನಾವು ಒಟ್ಟಿಗೆ ಇರೋದನ್ನ ನೋಡ್ಬಿಟ್ಟು ಟೀಚರ್ಸ್ ಎಲ್ಲ ಅಕ್ಕಬುಕ್ಕ ಅಂತ ಕರೀತಾರೆ. ಒಂದ್ ಕಡೆ ಬೇಜಾರು, ನಾನು ಫೇಲ್ ಆಗಿದ್ದೀನಲ್ಲ ಅಂತ. ಡ್ಯಾನ್ಸ್ ಕ್ಲಾಸ್ ಅಡ್ಮಿಷನ್ ಆಗಿ ಫಸ್ಟ್ನೇ ದಿನನೇ ನಿನ್ನೆ ಅಡ್ಮಿಷನ್ ಆದೆ ಮೇಲೆ ಒಂದು ಫೋಟೋ ತಗೊಂಡ್ವಿ. ಅದು ಫೋಟೋ ಯಾವ್ದು ಅಂತಂದ್ರೆ ಇಲ್ಲ ಇದೆ ಆ ಫೋಟೋ. ನಾನು 10th ಇಂದನೂ ಬರೀ ಇದೇ ಡೈಲಾಗು, ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಇಲ್ಲಿಂದ ಮಾಡುವ ಪ್ರೀತಿಯ ನಮಸ್ಕಾರ. ಆಲ್ಮೋಸ್ಟ್ ತುಂಬಾ ದಿನಗಳ ನಂತರ ತುಂಬಾ ವಾರಗಳ ನಂತರ, ಹೌದು, ಹತ್ತತ್ರ 3 ವಾರ ಆಗಿತ್ತು ನಾವು ವ್ಲಾಗ್ ಅಪ್ಲೋಡ್ ಮಾಡಿ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಿದ್ರಿ, ಯಾಕೆ ಬ್ರೋ ಸಂಡೇ ಫಂಡೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ. ಯಾಕೆ ಅಂತ ಅಂದ್ರೆ ನಮ್ಮ ಸಂಡೇ ಫಂಡೇ ಮೆಂಬರ್ಸು ಚೈತ್ರ, ಮಮತಾ ಅವರೆಲ್ಲ ಸ್ವಲ್ಪ ಬಿಸಿ ಆಗ್ಬಿಟ್ಟಿದ್ದಾರೆ ಇವಾಗ. ಸಿಎ ಮಾಡ್ತಾ ಇದ್ದಾರೆ ಅವರೆಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ಇರೋದ್ರಿಂದ ಮಾಡಿರಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀವಿ. ಇವತ್ತು ಯಾವ ವ್ಲಾಗ್ನ ಶೂಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನಮ್ಮಿಬ್ಬರ ಫ್ರೆಂಡ್ಶಿಪ್ ವ್ಲಾಗು. ತುಂಬಾ ಜನ ಕಮೆಂಟ್ಸ್ ಮಾಡಿ ಕೇಳಿದ್ರಿ ಲಾಸ್ಟ್ ಟೈಮ್ ನಾವು ಕೇಳಿದಾಗ, ಬ್ರೋ ಮಾಡಿ ಬ್ರೋ ಅಂತ. ಸೊ ಇವತ್ತು ಈ ವ್ಲಾಗ್ ಅಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಎಷ್ಟು ವರ್ಷದ್ದು, ಹೆಂಗ್ ಫ್ರೆಂಡ್ ಆದ್ವಿ. ಅಂಡ್ ಈ ವ್ಲಾಗ್ ಶುರು ಮಾಡೋಕ್ಕೂ ಮುಂಚೆ ನಮ್ಗೆ ನಿಮ್ಮ ಮೇಲೆ ಸ್ವಲ್ಪ ಅಸಮಾಧಾನ ಇದೆ. ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಯಾಕೆ ಅಂತ ಅಂದ್ರೆ ಈಗಾಗಲೇ ನಮ್ಗೆ ಯೂಟ್ಯೂಬ್ ಅಲ್ಲಿ 1.45 1,45,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದೀರಾ. ಅದು ತುಂಬ ಖುಷಿ ಕೊಡೋ ಸುದ್ದಿ. ಬಟ್ ಬೇಜಾರಾಗುವಂಥ ಸುದ್ದಿ ಏನು ಅಂತ ಅಂದರೆ ಅದರಲ್ಲಿ ಕೇವಲ 20,000 ಜನ ಅಥವಾ 17,000 ಜನ ಅಷ್ಟೇ ನಮ್ಮ ವ್ಲಾಗ್ನ ನೋಡ್ತಾ ಇದ್ದೀರಾ. ಹತ್ತತ್ರ ಬರೀ 20% ಅನ್ಸುತ್ತೆ. 20% ಅಷ್ಟು ಜನ, 20ಗಿನ ಕಡಿಮೆ ಜನ, 20%ಗಿನ ಕಡಿಮೆ ಜನ ಮಾತ್ರ ನಮ್ಮ ವ್ಲಾಗ್ನ ನೋಡ್ತಾ ಇದ್ದೀರಾ. ಸೊ ನಮ್ಮ ವ್ಲಾಗಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ನಮಗೆ ಅದನ್ನು ತಿಳಿಸಿ ಕಮೆಂಟ್ ಮಾಡೋದ್ರ ಮುಖಾಂತರ ನಾವು ನೆಕ್ಸ್ಟ್ ಮುಂದೆ ಬರುವಂಥ ವ್ಲಾಗಲ್ಲಿ ಅದನ್ನು ತಿದ್ಕೊಂಡು ನಿಮ್ಗೆ ಇನ್ನೂ ಜಾಸ್ತಿ ಎಂಟರ್ಟೈನ್ ಮಾಡೋಕ್ಕೆ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ. ನಮಗೂ ನಮ್ಮ ತಪ್ಪು ಏನು ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ದಯವಿಟ್ಟು ನಮ್ಮ ತಪ್ಪುಗಳನ್ನ ನಮಗೆ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ, ನಮಗೆ ಹೆಲ್ಪ್ ಆಗುತ್ತೆ. ನಾವು ಇದುವರೆಗೂ ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿಲ್ಲ, ಬಿಕಾಸ್ ನಾವು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ನೀವೇ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಒಂದು ನಂಬಿಕೆ ನಮಗೆ. ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ಇಬ್ರು ಫ್ರೆಂಡ್ಶಿಪ್ಪು ಹೆಂಗೆ ಶುರು ಆಯಿತು ಅಂತ ಹೇಳ್ತೀಯಾ? ಆ್ಯಕ್ಚುಲ್ ಆಗಿ ಈ ವ್ಲಾಗ್ ಮಾಡೋಕ್ಕೂ ಮುಂಚೆ ನಮ್ಮಿಬ್ರು ಫಸ್ಟ್ ಫೋಟೋ ತಗೊಂಡಿದ್ದು ಫೋಟೋಗಳು, ಹಳೆ ಫೋಟೋಗಳೆಲ್ಲ ನೋಡ್ತಿರುವಾಗ ನಮಗೆ ನಗು ಬರ್ತಾ ಇತ್ತು. ಆ ಫೋಟೋಗಳನ್ನ ಇಲ್ಲೂ ಕೂಡ ಹಾಕ್ತೀವಿ, ನೀವು ನೋಡ್ಬೋದು. ಅದ್ರಲ್ಲಿ ಇವನು ಹೆಂಗವನೆ, ನಾನು ಹೆಂಗಿದ್ದೀನಿ ಅಂತ. ಆವಾಗ ನಾನು ತುಂಬ ಸಣ್ಣ ಇದೆ, ಇವನು ಫುಲ್ಲು ಟಕ್ಲೆ ಮುಖನ ಬ್ಲರ್ ಮಾಡ್ತೀನಿ ನಾನು. ಸೊ ಫಸ್ಟ್ ನಾವಿಬ್ರು ಹೆಂಗ್ ಪರಿಚಯ ಆಗಿದ್ದು ಅಂತಂದ್ರೆ ಆಕ್ಚುಲಿ ನಾವಿಬ್ರು ನೈಬರ್ಸ್. ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದು ಇವಾಗ ನಾವು. ಮುಂಚೆ ನಾನು ಮತ್ತೆ ಇವ್ರ ಅಜ್ಜಿ ಮನೆಯವರು ಒಂದೇ ಬಿಲ್ಡಿಂಗ್ ಅಲ್ಲಿ ಇದ್ವಿ. ಇವಂದು ಅವಾಗ 10th ಕಂಪ್ಲೀಟ್ ಆಗಿತ್ತು. ಅದಕ್ಕಿಂತ ಮುಂಚೆ ಇನ್ನೊಂದೈತೆ ಸೈಕಲ್ದು. ಸೈಕಲ್ದು ಒಂದು ಸ್ಟೋರಿ ಐತೆ, ಅದು ಹೇಳಲೇಬೇಕು. ನಾನು 8th ಅಲ್ಲೋ 9th ಅಲ್ಲೋ ಒಂದು ಸೈಕಲ್ ತಗೊಂಡಿದ್ದೆ. ನಾನು ಸೆಕೆಂಡ್ಸ್ ಅಲ್ಲೇ ತಗೊಂಡಿದ್ದು. ನಾನು ಸ್ವಲ್ಪ ದಿನ ಯೂಸ್ ಮಾಡಿದೆ. ಅವಾಗ ಇವನು ಐ ಥಿಂಕ್ ಪೇಪರು ಮತ್ತೆ ಹಾಲು ಹಾಕಕ್ಕೆ ಹೋಗ್ತಿದ್ದ ಬೆಳಗ್ಗೆ ಟೈಮು. ಅದಕ್ಕೆ ಇವನಿಗೊಂದು ಸೈಕಲ್ ಬೇಕಿತ್ತು. ಇವ್ರ ಅಜ್ಜಿ ನಮ್ಮ ಬಿಲ್ಡಿಂಗಲ್ಲೇ ಅಲ್ವಾ ಇರೋದು. ಸೊ ಅದರಿಂದ ಇವ್ರ ಅಜ್ಜಿಯಿಂದ ಕಾಂಟ್ಯಾಕ್ಟ್ ಮಾಡಿ ಇವನು ನನ್ನ ಸೈಕಲ್ನ ಪರ್ಚೇಸ್ ಮಾಡಿದ ಸೆಕೆಂಡ್ಸಲ್ಲಿ ನಮ್ಮ ಡ್ಯಾಡಿಗೆ ಹೇಳಿ. ಅವಾಗ ನಂಗೆ ಗೊತ್ತಿರಲ್ಲ ಇವನೇ ತಗೊಂಡವನೇ ಅಂತ ಸರಿಯಾಗಿ. ಬಟ್ ಅದನ್ನು ನಾನು ತಗೊಂಡಿದ್ದು ಪೇಪರ್ ಹಾಕ್ಬೇಕು ಅಂತ ಉದ್ದೇಶ ಇತ್ತು. ಬಟ್ ನಾನು ಪೇಪರ್ ಹಾಕಕ್ಕೆ ಹೋಗೇ ಇಲ್ಲ. ಅದನ್ನ ವೀಲಿ ಹೊಡ್ಕೊಂಡು ಅದನ್ನ ಗುದಿಸ್ಬಿಟ್ಟು, ಸೊ ಆ ಥರ ಪರಿಚಯ ಆಗಿದ್ದು. ನಾನು ಅವತ್ತೆಲ್ಲ ಅಳುವೆ, ಯಾಕೆ ನನ್ನ ಸೈಕಲ್ ಕೊಟ್ಬಿಟ್ರಿ ಅಂತ. ಬಿಕಾಸ್ ನಾನು ಯೂಸ್ ಮಾಡ್ತಿರಲ್ಲ, ಸುಮ್ಮನೆ ನಿಲ್ಸಿದ್ರಲ್ಲ ಅಂದ್ಬಿಟ್ಟು ನಮ್ಮನೇಲಿ ಮಾರ್ಬಿಟ್ಟವ್ರೆ. ಅದು ಅವಾಗ ಅಷ್ಟೇ ನನಗೆ ಇವನು ತಗೊಂಡವನೆ ಅಂತ ಸ್ವಲ್ಪ ಅವಾಗ ಗೊತ್ತಾಗಿತ್ತು. ಅದಾದ್ಮೇಲೆ ನಂದು 10th ಮುಗೀತು, ಇವಂದು ಕೂಡ 10th ಮುಗೀತು. ಇವನು ಇವ್ರ ಅಜ್ಜಿ ಮನೆಗೆ ಬಂದಿದ್ದ. ಸೊ ನಮ್ಮ ಅಪ್ಪ ಇವನಿಗೆ ಪರಿಚಯ ಇರೋದ್ರಿಂದ ಇವನ್ನ ಮಾತಾಡಿಸ್ತಾ ಇದ್ರು. ನಮ್ಮ ಮನೆಗೆ ಬಂದಿದ್ದ ಇವನು. ಅವಾಗ ಏನು ಕೋರ್ಸ್ ತಗತ್ತೀಯ ನೆಕ್ಸ್ಟು ಅಂತ ನಾನು ಇವನ್ನ ಕೇಳ್ದೆ, ಏನು ಕೋರ್ಸ್ ತಗತ್ತೀಯ ಅಂತ. ಇವನು ಅವಾಗ HEBA ತಗೋತೀನಿ ಅಂತ ಹೇಳ್ದ. ನಾನು CBA ತಗೋತೀನಿ. ನಾನು CBA ತಗೋಬೇಕು ಅಂತ ಹೋಗಿದ್ದೆ. ಬಟ್ ನಂದು ಪರ್ಸೆಂಟೇಜ್ ಜಾಸ್ತಿ ಇಲ್ಲ ಅಂತ ಅನ್ಬಿಟ್ಟು ಸೀಟ್ ಇಲ್ಲ. ಬಟ್ 80% ಅಬೌವ್ ಇರಬೇಕು. ಆಕ್ಚುಲಿ ಇವನು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ರಿಂದ ಸ್ವಲ್ಪ ಪರ್ಸೆಂಟೇಜ್ 80% ಅಬೌವ್ ಇರಬೇಕು ಅಂತಂದ್ರು. ಅದಕ್ಕೆ ನಾನು HEBA ತಗೋಬಿಟ್ಟೆ. ನಾನು CBA ತಗೊಂಡೆ. ಅದಾದ್ಮೇಲೆ ಫಸ್ಟ್ PUಗೆ ಇವರು ನಾವಿರುವಂಥ ಬಿಲ್ಡಿಂಗೇನೆ ಬಂದರು. ಇವ್ರ ಅಜ್ಜಿ ಮನೆ ಫಸ್ಟ್ ಫ್ಲೋರು, ಇವ್ರದ್ದು ಸೆಕೆಂಡ್ ಫ್ಲೋರು. ಅವಾಗ ನಮ್ಮ ಬಾಂಡಿಂಗ್ ಸ್ವಲ್ಪ ಶುರು ಆಗಿದ್ದು ಜಾಸ್ತಿ. ಫಸ್ಟ್ ಡೇ ಬಂದಾದ್ಮೇಲೆ ಹೆಂಗ್ ಪರಿಚಯ ಆಗಿದ್ದು ನಾವು? ನಂದು ಬರ್ತ್ಡೇ ಇತ್ತು, ಅವಾಗ ನೀನು ವಿಶ್ ಮಾಡಿದ್ದು. ಇವಂದು ಬರ್ಡೇ ಇತ್ತು. ಅವಾಗ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಅಥವಾ ವಾಟ್ಸಪ್ಪಲ್ಲೋ ಎಲ್ಲೋ ಹಾಕಿದೆ ನಾನು ಹ್ಯಾಪಿ ಬರ್ಡೇ ಅಂತ. ಇವ್ ನನಗೆ ರಿಪ್ಲೈ ಮಾಡಿದ. ಅದಾದ್ಮೇಲೆ ಇಲ್ಲಿ ಇರ್ಲಿಲ್ಲ, ಊರಲ್ಲಿದ್ದೆ ನೀನು. ನಾನು ಊರಲ್ಲಿದ್ದೆ ಅವಾಗ. ಕೊರೋನಾ ಟೈಮ್ ಅನ್ಸುತ್ತೆ ಅವಾಗ. ಸ್ವಲ್ಪ ಸೆಕೆಂಡ್ ಲಾಕ್ಡೌನ್ ಏನೋ ಇತ್ತು ಅನ್ಸುತ್ತೆ ಅವಾಗ. ಸೆಕೆಂಡ್ ಲಾಕ್ಡೌನ್ ಇತ್ತು ಫಸ್ಟ್ PU ಅವಾಗ ನೆಕ್ಸ್ಟ್ ನನ್ ಬರ್ಡೇ ಬಂತು. ಇವನ್ ಬರ್ತ್ಡೇ ಬಂದಾಗ ಇವನ್ನ ನಾನು ಮಾತಾಡ್ಸಿರ್ಲಿಲ್ಲ ಅಲ್ಲಿವರೆಗೂ.
ಇವ್ರದ್ದು ಗ್ರೂಪ್ ಒಂದಿತ್ತು, ಚೈತ್ರ ಯಾರು ಚೈತ್ರ, ವಸಂತ್. ಆಕ್ಚುಲ್ ಆಗಿ ನಮ್ಮ ಈ ಬಿಲ್ಡಿಂಗ್ ಅಲ್ಲಿ ಎಷ್ಟು ಒಂದ 5-6 ಜನ ಗ್ರೂಪ್ ಇತ್ತು, ಎಲ್ಲ ನೈಬರ್ಸ್, ಎಲ್ಲಾರ ಫ್ರೆಂಡ್ಸ್, ಎಲ್ಲರ ಚೈಲ್ಡ್ಹುಡ್ ಫ್ರೆಂಡ್ಸ್. ಇವನೊಬ್ಬ ಹೊಸದಾಗಿ ಜಾಯಿನ್ ಆಗಿದ್ದ ಅಷ್ಟೇ. ಅವಾಗ ನಾನು ಸುಮ್ನೆ ಹಂಗೆ ಮಾಗಡಿ ಮೇಲೆ ಬಂದೆ. ಚೈತ್ರ, ಭಾರತಿ, ವಸಂತ ಮತ್ತೆ ಯೋಗಿ 4 ಜನ ಡಿಸ್ಕಷನ್ ಮಾಡ್ತಿದ್ರು, ಹಂಗೆ ಹಿಂಗ್ ಮಾಡೋಣ ಹಿಂಗ್ ಮಾಡೋಣ. ನನ್ ಬರ್ಡೇ ಪ್ಲಾನ್ ಮಾಡ್ತಾ ಇದ್ರು ಅವರು. ಅವ್ರ ಪ್ಲಾನ್ ಎಲ್ಲ ಬಿಟ್ಟು ನನ್ ಪ್ಲಾನ್ ಹೇಳ್ತಾ ಅದೇ ಸಕ್ಸಸ್ ಆಯ್ತು. ಏನ್ ಮಾಡ್ತಿದ್ರ ಅಂತ ಕೇಳಿದೆ, ಹಿಂಗೆ ಯಶು ಬರ್ತಾರೆ ಮಾಡ್ತಾ ಇದೀನಿ ಅಂತಂದ್ರು. ನನ್ಗೂ ಬೇಕರಿ ಫ್ರೆಂಡ್ಸ್ ಎಲ್ಲ ಇದ್ರು. ಆಮೇಲೆ 12 o'clock ಕೇಕ್ ತರೋಣ, ಮಲ್ಲಿಕಂದ್ ಇರ್ತಾನೆ, ಆಮೇಲೆ ಅವಾಗ ಕೇಕ್ ಕಟ್ ಮಾಡ್ಸೋಣ ಅಂತ ಅಂದೆ. ಆ ಪ್ಲಾನ್ ವರ್ಕೌಟ್ ಆಯ್ತು. ಅಲ್ಲಿಂದ ಆಮೇಲೆ ನಾಗ, ಯಶು ಅಂತ ಮಾತಾಡ್ಸಕ್ ಶುರು ಆಯ್ತು. ನನ್ ಬರ್ಡೇ ಎಲ್ಲ ಆದ್ಮೇಲೆ ಸ್ವಲ್ಪ ಜಾಸ್ತಿ ನಾವು ಕ್ಲೋಸ್ ಆದ್ವಿ. ಅದಾದ್ಮೇಲೆ ಇಲ್ಲಿದೆ ಟ್ವಿಸ್ಟು. ನಾನು ಒಂದು ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಂಡಿದ್ದೆ ಮುಂಚೆ. ಅದಕ್ಕಿಂತ ಮುಂಚೆ ಇದು ಆಕ್ಟಿಂಗ್ ಕ್ಲಾಸಿಗೆ ಸೇರಿದಲ್ಲ. ಅದಕ್ಕಿಂತ ಮುಂಚೆ ನಾನೊಂದು ಡ್ರಾಮಾ ಕಂಪ್ನಿಗೆ ಹೋಗ್ತಾ ಇದ್ದೆ ಆಕ್ಟಿಂಗ್ ಕಲಿಯೋಕ್ಕೋಸ್ಕರ, ನಾಟಕಕ್ಕೆ. ಇವನ್ಗೂ ಕೂಡ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನಾವಿಬ್ರು ಹಂಗೆ ಪರಿಚಯ ಆದ್ವಿ. ಸೊ ಹಿಂಗಿಂಗ್ ಸೇರ್ಕೋಬೇಕು ಕಣೋ, ಫಸ್ಟು ನಾವು ಇಂಡಸ್ಟ್ರಿಗೆ ಹೋಗೋಕೆ ಮುಂಚೆ ಇದನ್ನೆಲ್ಲ ಕಲ್ತಿರ್ಬೇಕು, ಕರೆಕ್ಟಾಗಿ ಆಕ್ಟಿಂಗ್ ಬರ್ಬೇಕು ನಮಗೆ ಅಂತ. ಕಣೋ ಇವನು ಅವಾಗ ಇವನು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾ ಇದ್ದ. ನಾನು ಬರ್ತೀನಿ ಕಣೋ, ಇನ್ನೊಂದು 2 ತಿಂಗಳು ಕೆಲಸ ಬಿಟ್ಬಿಡ್ತೀನಿ ಅಂತ ಇವನು ಮಾತಾಡ್ಕೊಂಡಿದ್ವಿ. ಅದಾದ್ಮೇಲೆ ನಾನು ಡ್ಯಾನ್ಸ್ ಕ್ಲಾಸ್ ಕೂಡ ಹೋಗ್ತಾ ಇದ್ದೆ. ಫಸ್ಟ್ ಡೇ ನಾನು 2 ತಿಂಗಳು ಕೆಲಸ ಬಿಟ್ಟಾದ್ಮೇಲೆ ಇವ್ನು ಆಕ್ಟಿಂಗ್ ಕ್ಲಾಸ್ ಬಿಟ್ಬಿಟ್ಟ. ಡ್ಯಾನ್ಸ್ ಕ್ಲಾಸ್ ಹೋಗೋಣ ಅಂತ ಡ್ಯಾನ್ಸ್ ಕ್ಲಾಸ್ ಅಡ್ಮಿಷನ್ ಆದ. ಡ್ಯಾನ್ಸ್ ಕ್ಲಾಸ್ ಅಡ್ಮಿಷನ್ ಆಗಿದ್ ಫಸ್ಟ್ನೇ ದಿನನೇ ನಾನು ಅಡ್ಮಿಷನ್ ಆದೆ. ನಾಳೆಯಿಂದ ಹೋಗ್ಬೇಕು ಅಂತ ಇದ್ದೆ. ಇವ್ ನೈಟ್ ಮೇಲ್ ಬಂದ, ನಮ್ಮ ಟೆರೆಸ್ ಮೇಲೆ ಬಂದ್ಬಿಟ್ಟು, ನಾಳೆ ನಂಜನಗೂಡ್ಗೆ ಹೋಗ್ಬೇಕು ಅಂತ ಇದೀನಿ ಕಣೋ, ಬರ್ತೀಯಾ ಅಂತ ಅಂದ. ಬಿಕಾಸ್ ಇವ್ನ ಫ್ರೆಂಡ್ಸ್ನೆಲ್ಲ ಕೇಳಿದ್ನಂತೆ, ಅವ್ರು ಬರಲ್ಲ ಅಂತ ಹೇಳಿದ್ರು. ನನಗೂ ಬೇಜಾರಾಗೋಗಿತ್ತು. ಸೆಕೆಂಡ್ PU ಅಲ್ವಾ, ಇನ್ನೇನ್ ಮಾಡೋದು ಅಂತ ಯೋಚನೆ ಮಾಡ್ತಿರೋ ಇವನು ಬಂದ. ಸರಿ ಕಣೋ ಆಯ್ತು ಹೋಗೋಣ. ನೈಟ್ ಪ್ಲಾನ್ ಆಗಿದ್ದು. ನೈಟ್ ಪ್ಲಾನ್ ಆಗಿದ್ದು. ಅವತ್ತು ನಾವು ಮೈಸೂರಿಗೆ ಹೋಗ್ಬೇಕಿತ್ತು. ಫಸ್ಟ್ ಮೈಸೂರಿಂದ ನಂಜನಗೂಡು ಟ್ರೈನ್ ಹತ್ತದು, ಬಸ್ ಹತ್ತದು, ಯಾವ್ದು ಟ್ರೈನ್ ಅಲ್ಲಿ ಹೋಗೋದ, ಆಮೇಲೆ ಬಸ್ಸಲ್ಲಿ ಹೋಗೋದ, ಕಾರಲ್ಲಿ ಹೋಗೋದ, ಎಲ್ಲ ಏನೇನೋ ಡಿಸ್ಕಷನ್ ಮಾಡಿ ರೈಲ್ವೆ ಸ್ಟೇಷನ್ ಅಲ್ಲಿಗೆ ಹೋಗಿ, ಅಲ್ಲಿಗೆ ಹೋದ್ಮೇಲೆ ಟಿಕೆಟ್ ಇಲ್ಲ. ಅದಾದ್ಮೇಲೆ ಕೊರೋನಾ ಟೆಸ್ಟ್ ನಾವೆಲ್ಲೂ ಮಾಡ್ಸಿರ್ಲಿಲ್ಲ. ಕರೆಕ್ಟ್. ಅವಾಗ ಏನ್ ಕೇಳ್ತಾ ಇದ್ದಿದ್ದು, ಅದೇನು ಟೆಸ್ಟ್ ಅಂತಾರಲ್ಲಪ್ಪ ಅದನ್ನ, ಮರ್ತೋಗ್ಬಿಟ್ಟೈತೆ ನಮ್ಗು. ಕೊರೋನಾ ಟೆಸ್ಟ್ ಒಟ್ನಲ್ಲಿ ನಾವು ಹಂಗಂತಿದ್ದು, ಅದ್ ಕೇಳ್ತಾರೆ ಅಂತ ಅಂದ್ಬಿಟ್ಟು ಅದು ಬೇರೆ ಭಯ. ಸೊ ಹಿಂಗ ಮಾಡಿ ಟ್ರೈನಲ್ಲಿ ಹೋಗೋದು ಕ್ಯಾನ್ಸಲ್ ಮಾಡಿ, ಆಮೇಲೆ ಬಸ್ ಹತ್ಕೊಂಡು ಬಸ್ಸಲ್ಲಿ ಹೋದ್ವಿ. ಅವತ್ತು ನಮ್ಮ ಗವರ್ನರ್ ಬೇರೆ ಮೈಸೂರು ವಿಸಿಟ್ ಮಾಡಿದ್ರು. ಅವತ್ತು ಫುಲ್ ಟ್ರಾಫಿಕ್. ಇವನ್ ಬೇರೆ ಮುಡಿ ಕೊಡ್ಬೇಕಿತ್ತು ಅವತ್ತು ನಂಜನಗೂಡ್ಗೆ. ಫೋಟೋ ಐತೆ ಬಟ್ ಹಾಕ್ತಿವಿ, ಬ್ಲರ್ ಮಾಡಾಕ್ತಿವಿ. ಇಲ್ಲ ಬ್ಲರ್ ಎಲ್ಲ ಮಾಡಲ್ಲ, ನಾನು ಹಂಗೆ ಹಾಕ್ತೀನಿ. ಇವ್ರ ಮೇಲೆ ಬೇರೆ ಅಲ್ಲಿ ನಂಜನಗೂಡಲ್ಲಿ ನೀರ್ ಐತಲ್ವ, ಹುಷಾರಪ್ಪ ಅಂತ ಹೇಳಿ ಕಳ್ಸೋರೆ. ನನ್ಗೂ ಸ್ವಿಮ್ಮಿಂಗ್ ಬರಲ್ಲ, ನನ್ ಮನೆಯಿಂದಾನೆ ಸ್ನಾನ ಮಾಡ್ಕೊಂಡು ಹೋಗಿದೆ. ಇವನು ಮುಡಿ ಕೊಟ್ಟ ಅಲ್ವಾ, ಇವನು ಒಳ್ಳೆ ಸ್ನಾನ ಮಾಡಕ್ಕೆ ಅಂತ ಹೋದ. ಪಾರ್ಟಿ ಮೆಟ್ಲು ಮೇಲೆ ಕುಂತ್ಕ ಸ್ನಾನ ಮಾಡ್ಬೇಕು ತಾನೆ, ಈಜ್ ಬರಲ್ಲ ಅಂದ್ಮೇಲೆ ಸ್ವಲ್ಪ ಒಳಗಡೆ ಕೊಂಡೋದ. ಈಜು ಅಂದ್ರೆ 30% ಬರ್ತಿತ್ತು, 30-50% ಬರುತ್ತೆ. ನಾನು ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಹೋದಾಗ ಈಜ್ ಮಾಡ್ತಾ ಇದ್ದೆ ನಂಜನಗೂಡಲ್ಲಿ. ಸುಮ್ನೆ ಏನಾಗ್ಲಿ ಅನ್ಬಿಟ್ಟು ಮುಡಿ ಕೊಟ್ಟಿದ್ದೆ, ಎಗರು ಬಿಟ್ಟೆ. ನಾನು ಎಗರುದ್ಮೇಲೆ ಅಲ್ಲಿ ಏನೋ ಒಂದ್ ಪೈಪ್ ಏನೋ ಇತ್ತು, ಕಾಲ್ ಬಡಿತಾ ಪೈಪ್ ಒಳಗಡೆ ಕಾಲ್ ತೆಗ್ಲಾಕೊಂಡ್ಬಿಟ್ಟೈತೆ. ನನ್ಗೆ ಬೇರೆ ಫುಲ್ ಭಯ ಹೋಗಿ ಕೈ ಕಾಲು ಅಲ್ಲಾಡಿಸ್ತಾನೆ. ನಮ್ಮ ಅದೃಷ್ಟಕ್ಕೆ ಅಲ್ಲಿ ಸುತ್ತಮುತ್ತ ಜನ ಇದ್ರು, ಅವ್ರು ಕರ್ಕೊಂಡ್ ಬಂದ್ರು. ನನಗೆ ಇವ್ರ ಮನೆಯಲ್ಲಿ ಹುಷಾರು, ನೀರೊಳಗಡೆ ಎಲ್ಲ ಇಳಿಯಕ್ ಹೋಗ್ಬೇಡ್ರಿ ಅದೇ ನೆನ್ಪಾಯ್ತೈತೆ. ಆಮೇಲೆ ಹೆಂಗೋ ಬಂದ. ಅದಾದ್ಮೇಲೆ ಮುಡಿ ಕೊಟ್ಟಾದ್ಮೇಲೆ ಫಸ್ಟ್ನೇ ಟೈಮ್ ಏನ್ ಮಾಡ್ಕೊಬಿಟ್ಟಿದೆ ಗೊತ್ತಾ, ನನ್ ಫ್ರೆಂಡ್ ಅಂದ್ರೆ ಸ್ಕೂಲ್ ಫ್ರೆಂಡ್ಸ್ ಜೊತೆ ಹೋದಾಗ ಎಗ್ರು ಬಿಟ್ಟು ಕಲ್ ಮೇಲೆ ಬಿದ್ಬಿಟ್ಟಿದೆ. ನಾನು ಇಲ್ಲೆಲ್ಲ ಫುಲ್ ಪರ್ಚೋಗಿತ್ತು ಈ ತರ ಇದು. ಸೊ ಅದಕ್ಕೆ ಅವ್ರ ಮೇಲೆ ನಮ್ಗೆ ಹೇಳಿ ಕಳ್ಸಿದ್ರು. ಅಲ್ಲಿಂದ ಬಂದ್ಮೇಲೆ ಒಂದು ಫೋಟೋ ತಗೊಂಡ್ವಿ. ಅದು ಫೋಟೋ ಯಾವ್ದು ಅಂತಂದ್ರೆ ಇಲ್ಲ ಹಾಕಿರ್ತೀನಿ ನೋಡಿ, ಇದೇ ಆ ಫೋಟೋ. ಸೊ ನೋಡಿದ್ರಲ್ಲ, ಇದೇ ಆ ಫೋಟೋ. ಐ ಥಿಂಕ್ ನಮ್ಮಿಬ್ರದ್ದು ಫಸ್ಟ್ ಫೋಟೋ ಇದೆ ಅನ್ಸುತ್ತೆ ಇರೋದು. ಇದನ್ನ ನೋಡಿದಾಗ ನಮಗ್ ನಗು ಬರ್ತು ಇದುವರೆಗೂ. ಇದು ನೋಡಿದಾಗ ಅಲ್ಲ ಕೂಡ ನನ್ನ ನೋಡಿದಾಗ ಅದರಲ್ಲಿ ನಾನು ಕೂಡ ಸಣ್ಣಕ್ಕೆ ಇದ್ದೀನಿ ಅವಾಗ. ಆ ಫೋಟೋ ನೋಡಿದಾಗ ನಮ್ಗೆ ಈ ತರ ಇದ್ವಾ ನಾವು ಅಂತ ಅನ್ಸುತ್ತೆ. ಸೊ ಇದೇ ನಮ್ಮ ಫಸ್ಟ್ ಫೋಟೋ. ಇದಾದ್ಮೇಲೆ ಇಬ್ರು ಕೂಡ ಏನು ಮಾಡ್ತಿದ್ದಲ್ಲ, ಇದನ್ನ ಹೇಳಲೇಬೇಕು. ಇವನ್ನ ಕಾಲೇಜಿಗೆ ಬಂಕ್ ಮಾಡಿಸಿ ನಾನು. ಬಿಕಾಸ್ ನಮ್ಮ ದೊಡ್ಡಮ್ಮನ ಮಗಳದ್ದು ಮದುವೆ ಇತ್ತು ಅವಾಗ. ಮದುವೆ ಅಲ್ಲ, ಎಂಗೇಜ್ಮೆಂಟ್ ಇತ್ತು. ನನ್ ಬಟ್ಟೆ ತಗೋಬೇಕಿತ್ತು. ಅವಾಗ ಬೈಕ್ ಇಲ್ಲ, ಆಟೋದಲ್ಲಿ ಹೋಗಿಲ್ಲ, ಬಸ್ಸಲ್ಲಿ ಹೋಗಿಲ್ಲ, ಎಲ್ಲ ನಟರಾಜ ಸರ್ವಿಸ್. ಎಲ್ಲಿ ವಿಜಯನಗರಿಂದ ಹಿಡಿದು ಅವಾಗ್ಲೂ ಕೂಡ ನಾನು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಬಂಡಿ ಮಕ್ಕಳಮ್ಮ ದೇವಸ್ಥಾನ ನಮ್ಮ ವಿಜಯನಗರದಿಂದ ಅಲ್ಲಿಗೆ 5 kilometers ಆಗುತ್ತೆ ಅರೌಂಡ್. ಅಲ್ಲಿವರೆಗೂ ನಡ್ಕೊಂಡು ಹೋಗಿದ್ದೀವಿ. ನಮ್ಮ ಮನೇಲಿ ಪುಳಿಯೋಗರೆ ಹಾಕಿದ್ರು ಅನ್ಸುತ್ತೆ ಅವತ್ತು. ಅಲ್ಲೊಂದು ಬೆಟ್ಟ ಇದೆಯಲ್ಲ, ಅಲ್ಲಿ ಕೂತ್ಕೊಂಡು ಇಬ್ರು ಪುಳಿಯೋಗರೆ ತಿನ್ಕೊಂಡು ದರ್ಶನ ಮಾಡ್ಕೊಂಡು ಅದಾದ್ಮೇಲೆ ಮೆಜೆಸ್ಟಿಕ್ ಹೋದ್ವಿ. ಮತ್ತೆ ಮೆಜೆಸ್ಟಿಕ್ ನಡ್ಕೊಂಡು, ಬಿಕಾಸ್ ನಮ್ಗೆ ಬಸ್ ಯಾವ್ದು ಏನು ಅಂತ ಗೊತ್ತಿಲ್ಲ. ಆಟೋದಲ್ಲಿ ಹೋಗೋಣ ಅಂತಂದ್ರೆ ಬಟ್ಟೆಗೆ ನಾನು ಒಂದು 1,000 ರೂಪಾಯಿನೋ 1,500 ರೂಪಾಯಿನೋ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡಿರೋದು. ಅದ್ರಲ್ಲೇ ಪ್ಯಾಂಟು ಶರ್ಟು 2 ತಗೋಬೇಕು. ಇನ್ನೇ ಆಟೋ ಗೀಟೋಗೆ ಅಂತ ಹೋದ್ರೆ ಎಲ್ಲ ಖರ್ಚಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಪಾಪ ಇವನು ನಡ್ಸ್ಕೊಂಡು ಹೋಗಿ ಅಲ್ಲಿಂದ ಎಲ್ಲಿ ಗೋಯಿಪಳ್ಳಿ ಮತ್ತೆ ಆ ಬಟ್ಟೆನ ಆಲ್ಟ್ರೇಷನ್ ಮಾಡಿ ಎಲ್ಲ ನಡ್ಕೊಂಡೆ. ಸೊ ಅವಾಗ ಅಷ್ಟೊಂದು ನಡೀತಿದ್ವಿ. ಇವಾಗ ಅದನ್ನ ನೆನ್ಸ್ಕೊಂಡ್ರೇನೆ ನಾಚಿಕೆ ಆಗುತ್ತೆ, ಇಲ್ಲಿಂದ ಇಲ್ಲಿಗೂ ಗಾಡಿ ಓಡಾಡ್ತೀವಲ್ಲ ಅಂತ.
ಅದಾದ್ಮೇಲೆ ಇನ್ನ ನಮ್ಮ ಬಾಂಡಿಂಗ್ ಕ್ಲೋಸ್ ಆಯ್ತು. ಅದಾದ್ಮೇಲೆ ಸೆಕೆಂಡ್ ಪಿ ಯು ಎಕ್ಸಾಮ್ ಬಂತು. ಇಬ್ರು ಒಟ್ಟಿಗೆ ಕುತ್ಕೊಂಡು ಒಟ್ಟಿಗೆ ಪ್ರಿಪೇರ್ ಆಗಿ ಎಕ್ಸಾಮ್ ಬರ್ದ್ವಿ. ಎಕ್ಸಾಮ್ ಬರ್ದ್ಬಿಟ್ಟು ಬಂದು ಆಚೆಗೆ ನಾನು ಇಂಗ್ಲೀಷ್ ಎಕ್ಸಾಮ್ ಇತ್ತು ಅನ್ಸುತ್ತೆ ಅವತ್ತು. ಕಾಲ್ ಮಾಡಿದೆ ಹೆಂಗ್ ಬರ್ದೋ ಅಂತ ಇವನ್ಗೆ. ಇವನು ಲೋ ಯಾಕೋ ಭಯ ಆಯ್ತೈತೆ ಹೋಗುತ್ತೆ ಅನ್ಸುತ್ತೆ ಕಣೋ ಇಂಗ್ಲೀಷು. ನಾನು 10th ಇಂದನೂ ಬರೀ ಇದೇ ಡೈಲಾಗು, ಫೈಲ್ ಆಗು. ಇಂಗ್ಲೀಷ್ ಅಲ್ಲಂತೂ ನಂಗೆ ಸ್ವಲ್ಪ ಭಯ. ಕನ್ನಡ ಮೀಡಿಯಂ ಅಲ್ಲಿ ಅಲ್ವಾ ಓದಿದ್ದು, ಇಂಗ್ಲೀಷ್ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಇಂಗ್ಲೀಷ್ ಅಲ್ಲಿ ಪಾಸ್ ಆಗಿದೆ ನಾನು. ಅಲ್ಲಿ ರಿಸಲ್ಟ್ ಬಂದಾಗ ಏನಾಯ್ತು ಅಂತಂದ್ರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಇವ್ನು ಪಾಸ್ ಆಗ್ಬಿಟ್ಟವನೇ. ನಾನು ಎಲ್ಲ ಚೆನ್ನಾಗಿ ಬರ್ದಿದ್ದೀನಿ ಅಂತಿದೆ. ನೋಡಿದ್ರೆ ನಂದೇ ಬಿಸ್ನೆಸ್ ಒಂದ್ ಸಬ್ಜೆಕ್ಟ್ ಹೋಗ್ಬಿಟ್ಟಿತ್ತು. ಇವ್ರು 3 ಜನ ಪಾಸು, ನಾನೊಬ್ಬ ಫೈಲು. ನನಗೆ ಇವರೆಲ್ಲ ಡಿಗ್ರಿಗೆ ಸೇರ್ಕೋತಾರಲ್ಲ ಅಂತ ಒಂದ್ ಕಡೆ ಬೇಜಾರು, ನಾನು ಫೈಲ್ ಆಗಿದ್ದೀನಲ್ಲ ಅಂತ. ಪಾಸ್ ಆಗಿದ್ದೀರಾ ಅಂತ ಬೇಜಾರಿಲ್ಲ, ನೀವೆಲ್ಲ ಡಿಗ್ರಿ ಲೈಫ್ ಎಂಜಾಯ್ ಮಾಡ್ತೀರಾ, ನಾನು ಒಬ್ಬನೇ ಮನೇಲಿ ಇರ್ಬೇಕಾಗುತ್ತೆ ಅಂತ. ಹಂಗು ಹಿಂಗು ರೀ ಎಕ್ಸಾಮ್ ಬರ್ದು ಪಾಸ್ ಆದೆ. ನಾನು ಚೈತ್ರ ಮಮತಾ 3 ಜನನು ಒಂದೇ ಕಾಲೇಜ್ ಸೇರ್ಕೊಂತ ಫೈಲ್ ಆಗಿ ಕೂಡ ಕಾಲೇಜ್ ಸರ್ಚ್ ಮಾಡೋನೆ, ಏನ್ ಕೋರ್ಸ್ ತಗೋಬೇಕು ಅಂತ ಸರ್ಚ್ ಮಾಡೋನೆ. ನಾನು ಅದೆಲ್ಲ ಸರ್ಚೇ ಮಾಡಿರ್ಲಿಲ್ಲ. ಇವನು ಪಾಸ್ ಆಗಿದ್ರು ಕೂಡ ಯಾವ ಸಬ್ಜೆಕ್ಟ್ ತಗೋಬೇಕು ಏನು ಯಾವ ಕಾಲೇಜ್ ಏನು ಸರ್ಚ್ ಮಾಡಿರ್ಲಿಲ್ಲ. ಆಮೇಲೆ ನನಗೆ ತಗೊಳಕಂತ ಏನ್ ಮಾಡ್ಬೇಕು ಅಂತಿದ್ಯ ಅಂತ ಕೇಳಿದೆ. ಗೊತ್ತಿಲ್ಲ ಕಣೋ ಮೈಸೂರಿಗೆ ಹೋಗೋಣ ಅಂತಿದ್ದೀನಿ ಅಂತ ಅಂದ. ಲೋ ನೋಡು ನಾನು ಇವಾಗ CBA ತಗೋಬೇಕು ಅಂತ, BCA ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ನಾನು CBA ಮಾಡಿದೆ ಅಲ್ವಾ, ಅದೇ ಕಂಪ್ಯೂಟರ್ ರಿಲೇಟೆಡ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಲೆವೆಲ್ BCA ಅಂತ ಅಂದ್ರೆ ಅಂತ ನಮ್ಮ ಮೈಂಡ್ಸೆಟ್ಟು. ಸರಿ ಕಣೋ ನೀನು ಮಾಡ್ತೀಯ ನೋಡು ಅಂತ ಅಂದ ಇವನು. ನನಗೆ ಗೊತ್ತಿರ್ಲಿಲ್ಲ, ಯಾಕಂತಂದ್ರೆ ಸರಿ ಅಂತ ಯಾಕೆ ಒಪ್ಕೊಂಡಿದ್ದು ಅಂತಂದ್ರೆ ನಮ್ಗೆ ಸ್ವಲ್ಪ ಇಂಡಸ್ಟ್ರಿ ಮೇಲೆ ಫಿಲ್ಮ್ ಇಂಡಸ್ಟ್ರಿಗೆ ಹೋಗೋಣ ಅಂತ ಆಸೆ ಇತ್ತಲ್ವಾ. ಅದೇನಾದ್ರೂ ಕೈ ಹಿಡಿದಿಲ್ಲ ಅಂದ್ರೂ ಅಟ್ಲೀಸ್ಟ್ ಹೊಟ್ಟೆ ತುಂಬಿಸೋಕೆ ಇಂಜಿನಿಯರಿಂಗ್ ಲೆವೆಲ್ ಇದ್ರು ಒಂದು 30K 40K ಆದ್ರೂ ಬರುತ್ತಲ್ಲ. BCom ಮಾಡಿದ್ರೆ ಸ್ವಲ್ಪ ಸ್ಯಾಲ್ರಿ ಕಡಿಮೆ ಅಂತ ಎಲ್ಲರೂ ಹೇಳ್ತಿದ್ರಲ್ಲ ಅಂದ್ಬಿಟ್ಟು ನಾವು BCA ತಗೋಬಿಟ್ವಿ. ಕಾಲೇಜ್ ಸೇರ್ಕೋಬೇಕಾದ್ರೆ ನಮ್ಮ ಮ್ಯಾಮ್ ಎಲ್ಲ ತುಂಬಾ ಹೇಳಿದ್ರು. ಇವಾಗ ಹೇಳ್ತಿದ್ದೀನಿ ಮ್ಯಾಮ್ ಸಂಸ್ಬಿಡಿ. ಅವ್ರು ಹೇಳಿದ್ರು ನಿಮ್ಗೆ ಈಸ್ ಬರೋದಿಲ್ಲ ಅಂದ್ರೆ, ಬಿಕಾಸ್ ಕನ್ನಡ ಮೀಡಿಯಂ ಅಲ್ಲಿ ಓದಿರೋದು, ನಿಮ್ಗೆ ಇಂಗ್ಲೀಷ್ ಬರೋದಿಲ್ಲ ಆಕ್ಚುಲಿ ಚೆನ್ನಾಗಿ. ಈಸ್ ಬರ್ದಿದ್ದವ್ರಿಗೆ ಸಮುದ್ರದಲ್ಲಿ ಹೆಂಗ್ ಬಿಟ್ಟಾಗ ಆಗುತ್ತೋ ಆ ತರ ನಿಮ್ಗಾಗುತ್ತೆ, ತಗೋಬೇಡಿ BCom ತಗೊಂಡು ಆರಾಮಾಗಿರಿ ಅಂತ ಹೇಳಿದ್ರು. ನಾವು ಇಲ್ಲ ಮ್ಯಾಮ್ BCA ಮಾಡ್ತೀವಿ ಒಂದ್ ಜೋಶ್ ನಮ್ಗಾಗ ಏನು. ಯಾಕಂದ್ರೆ ಸೆಕೆಂಡ್ PU ವರ್ಗೂ ಅಷ್ಟೇ ಕಷ್ಟ ಅಂತ ಮನೇಲಿ ಹೇಳ್ತಿದ್ರಲ್ಲ, ಡಿಗ್ರಿ ಲೈಫ್ ಎಂಜಾಯ್ ಮಾಡ್ಬೋದು ಅಂತ ನಾವು BCA ತಗೋಬಿಟ್ವಿ. ಅದೇ ನಂಗೆ PU ಅಲ್ಲಿ CBA ಕೊಡ್ಸಿರ್ಲಿಲ್ಲ, ಇಲ್ಲಿ BCA ಕೊಡಿಸ್ಬಿಟ್ಟ ಇವನು. ಅವಾಗಿಂದ ಇವಾಗವರೆಗೂ ಈಜು ಆಡ್ತಾನೆ ಇದ್ದೀವಿ. ಬಟ್ ಇವ್ನು ಅವಾಗಿಂದ ಇವಾಗಲೂ ಎಲ್ಲಾ ಸೆಮ್ಮಲ್ಲೂ ಇಂಗ್ಲೀಷಲ್ಲಿ ಪಾಸ್ ಆಗೋನೆ. ಬಟ್ ಬೇರೆ ಸಬ್ಜೆಕ್ಟ್ ಬೇಡ, ಇಂಗ್ಲೀಷಲ್ಲಿ ಪಾಸ್ ಆಗೋನೆ. ಸೊ ಹಿಂಗೆ ನಮ್ಮ ಬಾಂಡಿಂಗು ಆಲ್ಮೋಸ್ಟ್ ಒಂದು 4 years ಆಯ್ತು. ಇನ್ನೇನು 4 years ಕಂಪ್ಲೀಟ್ ಆಗಿ 5 years ಅನ್ಸುತ್ತೆ ನಾವಿಬ್ರು ಫ್ರೆಂಡ್ಶಿಪ್ ಬಾಂಡಿಂಗ್ ಶುರು ಆಗಿ. ಬಟ್ ಇದುವರೆಗೂ ಖುಷಿ ಪಡೋ ಸುದ್ದಿ ಏನು ಅಂತಂದ್ರೆ, ವಿಷಯ ಏನು ಅಂತಂದ್ರೆ, ನಾವು ಇದುವರೆಗೂ ಜಗಳನೇ ಆಡಿಲ್ಲ. ಸೀರಿಯಸ್ಲಿ ಜಗಳ ಆಡಿಲ್ಲ. ಬಟ್ ಸ್ವಲ್ಪ ಮನಸ್ತಾಪ ಅಂದ್ರೆ ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪ ಇರುತ್ತೆ ಅಷ್ಟೇ. ಬಟ್ ಆ ಮನಸ್ತಾಪನು ಕೂಡ ಇವಾಗ ಬೆಳಗ್ಗೆ ಏನಾದ್ರು ಒಂದು ವಿಷಯಕ್ಕಾದ್ರೆ ಸಾಯಂಕಾಲ ಅಷ್ಟೊಂದು ಯಾಕೋ ಹಿಂಗ್ ಮಾಡ್ದೆ, ಏನ್ ತಿಕ್ಕಿಂಗ್ ಮಾಡಿದೆ, ಅವನು ಹಿಂಗೆ ಅಂತ ಕ್ಲಾರಿಫೈ ಮಾಡ್ತಾನೆ. ಸೊ ಅಲ್ಲಿಂದ ಅಲ್ಲಿಗೆ ಮ್ಯಾಟರ್ ಕ್ಲೋಸು. ಇದುವರೆಗೂ ನಾವು ದೊಡ್ಡದಾಗ ಜಗಳ ಆಡೋದಾಗ್ಲಿ, ಇವನ್ ಜೊತೆ ನಾನು ಮಾತು ಬಿಟ್ಟಿರೋದು ಆ ಥರ ಎಲ್ಲ ಇನ್ಸಿಡೆಂಟ್ ಇಲ್ವೇ ಇಲ್ಲ. ಅವಾಗ ಹೆಂಗಿದ್ವಿ ಇವಾಗಲೂ ಹಂಗೆ ಇದ್ವಿ. ಬತ್ತ ಬಾಂಡಿಂಗ್ ಇನ್ನೂ ಜಾಸ್ತಿನೇ ಆಗ್ತಿದೆ. ಅದಾದ್ಮೇಲೆ ನಮ್ದು ಫಸ್ಟ್ ಇಯರ್ ಡಿಗ್ರಿ ಫಸ್ಟ್ ಇಯರು November 1. ಅದಕ್ಕೂ ಮುಂಚೆ ಆಗಸ್ಟ್ ಕ್ರಿಯೇಟ್ ಮಾಡಿದ್ವಿ ನಾವು. ಆಗಸ್ಟ್ ಫಸ್ಟ್ ಅಲ್ಲಿ ಅನ್ಸುತ್ತೆ. ಆಮೇಲೆ November 1 ಬಂತು. ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ವಿ ನಮ್ಮ ಕಾಲೇಜ್ನಲ್ಲಿ. ಅವಾಗ ಅಪ್ಪು ಸರ್ ಅವ್ರದ್ದು ಅಪ್ಪು ಡೇ ಕೂಡ ಮಾಡ್ತಾ ಇದ್ವಿ. ಸೊ ಅವಾಗ ನಾವು ಇಬ್ರು ಫಸ್ಟ್ Instagram ವಿಡಿಯೋ ಶುರು ಮಾಡಿದ್ದು. ಅದಾದ್ಮೇಲೆ ಡೈಲಿ ಇಬ್ರು ಒಟ್ಟಿಗೆ ವಿಡಿಯೋಸ್ ಮಾಡ್ಬೇಕಲ್ಲ. ನಮ್ಮ ಕಾಲೇಜಲ್ಲೂ ಕೂಡ ಇಬ್ರು ಯಾವಾಗ್ಲೂ ನಾವು ಒಟ್ಟಿಗೆ ಇರೋದನ್ನ ನೋಡ್ಬಿಟ್ಟು ಟೀಚರ್ಸ್ ಎಲ್ಲ ಅಕ್ಕ ಬುಕ್ಕ ಅಂತ ಕರೀತಾರೆ. ಬಿಕಾಸ್ ನಾನು ಯಾವ ಬೆಂಚಲ್ಲಿ ಕೂತ್ಕೊತೀನಿ, ಅದಕ್ಕೆ ಆಮೇಲೆ ನಾವು ಇಬ್ರು ಒಂದೇ ಬೆಂಚಲ್ಲಿ ಕೂತ್ಕೋತಿದ್ವಿ. ಅಂಡ್ ಇನ್ನೊಂದು ಹೇಳ್ಬೇಕು, ನಮ್ಮ ಮ್ಯಾಮ್ ನಾವಿಬ್ರು ಒಟ್ಟಿಗೆ ಮಾತಾಡ್ತಾ ಇರ್ತೀವಿ ಅಂದ್ಬಿಟ್ಟು ಇವನ್ನ ಲಾಸ್ಟ್ ಬೆಂಚು ನನ್ನ ಫಸ್ಟ್ ಬೆಂಚ್ಗೆ ಹಾಕೋರು. ಅಂಡ್ ಇನ್ನೊಂದು ಖುಷಿ ಪಡೋ ಸುದ್ದಿ ಏನು ಅಂತಂದ್ರೆ, ನಾನು ಹೋಗ್ದಿರೋ ದಿವಸ ಇವ್ನು ಹೋಗ್ತಿರಲಿಲ್ಲ, ಇವ್ನು ಹೋಗ್ದಿರೋ ದಿವಸ ನಾನು ಹೋಗ್ತಾ ಇರಲಿಲ್ಲ. ಅಂಡ್ ಅಟೆಂಡೆನ್ಸ್ ಕೂಡ ಇಬ್ರದ್ದು 1% ಇರುತ್ತೆ. ಇದ್ರೆ ಒಂದು ನನ್ಗಿನ್ನ 2 ದಿವಸ ಇವನು ಜಾಸ್ತಿ ಹೋಗಿರ್ತಾನೆ ಅಷ್ಟೇ. ಅದೇ ಏನಪ್ಪ ಮ್ಯಾಮ್ಗಳು ಕ್ಯಾಲ್ಕುಲೇಟ್ ಮಾಡುವಾಗ ನಿಮ್ದು ಅಟೆಂಡೆನ್ಸ್ ಎಷ್ಟಿದೆ ಅಂತ ಅಂದಾಗ ನನ್ನ ಒಬ್ಬಂದು ಸರ್ಚ್ ಮಾಡಿ, ಅಂದ್ರೆ ಏನು ಫಸ್ಟ್ ಬರುತ್ತೆ ಅಲ್ವಾ, ನಂದು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಇವ್ನು ಹೇಳ್ಬಿಡ್ತಿದ್ರು ನಿಂದು ಅಷ್ಟೇ ಇರುತ್ತೆ ಬಿಡ, ಮೇ ಬಿ 1% ಕಡಿಮೆ ಇರುತ್ತೆ ಅಂತ. ಸೊ ಈ ತರ ಇವನು ಇಲ್ದೆ ನಾನು ಕಾಲೇಜ್ಗೆ ಹೋಗ್ತಿರಲಿಲ್ಲ, ನಾನು ಇಲ್ದೆ ಇವನು ಹೋಗ್ತಿರಲಿಲ್ಲ. ಹಿಂಗೆ ನಮ್ಮ ಬಾಂಡಿಂಗು ಹಿಂಗೆ ನಡೀತಾ ಇದೆ. ನಿಮ್ಮ ಎಲ್ಲರ ಆಶೀರ್ವಾದದಿಂದ ಹಿಂಗೆ ಖುಷಿಯಾಗಿ ಚೆನ್ನಾಗಿದ್ರೆ ಸಾಕು. ನೀವು ಕೂಡ ಹಂಗೆ ಖುಷಿಯಾಗಿರಿ. ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಫೋಟೋಸ್ಗಳನ್ನ ಹಂಗೆ ಸೇವ್ ಮಾಡ್ಕೊಂಡಿರಿ. ಒಂದು ಪ್ಲೇಸ್ ಹೋದಾಗ, ಇಲ್ಲಾಂದ್ರೆ ನೀವು ಒಂದು ಸ್ಥಾನದಲ್ಲಿ ಇದ್ದಾಗ ಆ ಫೋಟೋಗಳನ್ನ ನೋಡಿದಾಗ ಒಂದು ಒಳ್ಳೆ ಮೆಮೊರಿ ಬರೋಂಗೆಲ್ಲ ಇದ್ವಲ್ಲ ಅಂತ. ಸೊ ನಾನು ಇವನು ಅದರಲ್ಲಿ ಸ್ವಲ್ಪ ಫೋಟೋಸ್ನ ಹಾಕ್ತಿವಿ, ಯಾವ್ದಾದ್ರು ಸ್ವಲ್ಪ ಫನ್ನಿ ಆಗಿದೆ ಅಂತ ಅನ್ಸುತ್ತೋ ಅದನ್ನ. ಸೊ ನೋಡ್ಬೋದು ನೀವು. ಅಂಡ್ ಇದ್ರ ಮುಖಾಂತರ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಏನೇ ಮನಸ್ತಾಪ ಇದ್ರು, ಏನೇ ಜಗಳ ಆಡಿದ್ರು ಅಲ್ಲೇ ಕ್ಲಾರಿಫೈ ಮಾಡ್ಕೊಬಿಡಿ. ಆ ಕ್ಷಣಕ್ಕೆ ಕೋಪ ಇತ್ತಾ, ಓಕೆ, ಅದ್ರ ನಾಳೆಗೆ ಲೋ ಹಿಂಗ್ ಮಾಡ್ದಲ್ಲ ಯಾಕೆ, ಏನು ಅಲ್ಲೇ ನಾನು ಯಾಕೆ ಅವನ್ನ ಫಸ್ಟ್ ಮಾತಾಡಿಸ್ಬೇಕು, ಅದನ್ನೆಲ್ಲ ಬಿಟ್ಬಿಟ್ಟು
ಇರೋದು 4 ದಿನ ಇರ್ತೀವಿ, ಖುಷಿಯಾಗಿರೋಣ. ಸೊ ಇದಿಷ್ಟು ನಮ್ಮ ಬಾಂಡಿಂಗ್ ವಿಡಿಯೋ ಆಗಿತ್ತು, ನೀವೆಲ್ಲರೂ ಕೇಳಿದ್ರಿ ಅಂದ್ಬಿಟ್ಟು ಈ ವ್ಲಾಗ್ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಆದಷ್ಟು ಒಂದು ವಾರಕ್ಕೆ ಒಂದು ವ್ಲಾಗ್ ಆದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ. ಸಿ ಯು ಸೂನ್.